ಸುಮಾ ಕಿರಣ್‌ಗೆ 22ಗೆ ಸ್ವಾಗತ. ಸೊ ಇವತ್ತಿನ ಒಂದು ಟಿಪ್ಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಸೊ ನೋಡಿ ಇವತ್ತು ಈ ಒಂದು ಕ್ಯಾಪ್‌ನ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಕೂಡ ನಾವು ತುಂಬಾ ಯೂಸ್‌ಫುಲ್ ಆಗಿರುವಂತದ್ದೇ. ನೋಡಿ ನಾವು ಈ ತರ ಒಂದು ಡಬಲ್ ಟೇಪ್ ಗಮ್ ತಗೊಂಡು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ತೀನಿ. ಇದು ನಮ್ಮ ಮನೆಯಲ್ಲಿ ಯಾವುದೇ ವಸ್ತುನ ಇಡಬೇಕು ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಒಂದೇ ತರ ಇರಲ್ಲ. ಹಾಗಾಗಿ ನಾವು ತುಂಬಾ ಚೆನ್ನಾಗಿ ಕಾಣಬೇಕು, ಈ ತರ ಡೆಕೋರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ. ಇದರಿಂದ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ನಾನು ಡಬಲ್ ಟೇಪ್ ಗಮ್ಮಿಗೆ ಸೊ ಈ ಕ್ಯಾಪ್‌ನ ಹಿಂಗೆ ನೇತುಸ್ಕೊಳ್ತೀನಿ. ಓಕೆನಾ? ಈ ತರ ಅಂಟಿಸ್ಕೊಳ್ತೀನಿ. ಅಂಟಿಸ್ಕೊಂಡ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನಿಮಗೆ ಕಾಣಲಿ ಅಂತ ಕೆಳಗೆ ಹಾಕ್ತಾ ಇದ್ದೀನಿ. ಬಟ್ ನಮಗೆ ಎಲ್ಲಿ ಯೂಸ್ ಇರುತ್ತೆ ನಮಗೆ ಪ್ಲೇಸ್ ಅಲ್ಲಿ ನೀವು ಈ ತರ ಹಾಕೋಬಹುದು. ಓಕೆ, ಈ ತರ ಹಾಕೊಂಡ್ಬಿಟ್ಟು ಸೊ ನೋಡಿ ಕುಕ್ಕರ್ ರಬ್ಬರ್ ಇರುತ್ತೆ ಅಲ್ವಾ, ಸೊ ಈ ರಬ್ಬರ್ ಅನ್ನ ಅಲ್ಲಿ ಇಲ್ಲಿ ಈ ತರ ಇಟ್ಟಿರ್ತೀವಿ. ಸೊ ಅಲ್ಲಿ ಇಡೋ ಬದಲಿ ನೋಡಿ ನಾವು ಈ ತರ ಇಡೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗೆ ನೀರು ಕೂಡ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಅದು ಯಾವುದೇ ಕಾರಣಕ್ಕೂ ಬೀಳ್ತಾ ಇಲ್ಲ. ನೀವು ಸ್ವಲ್ಪ ದೊಡ್ಡ ಕ್ಯಾಪ್ ಆದ್ರೂ ತಗೊಂಡು ನೀವು ಈ ತರ ಮಾಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಟಿಪ್ಸ್. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಸೊ ನೋಡಿ ಮತ್ತೆ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಈ ತರ ಗಮ್ ಟೇಪ್ ಇರುತ್ತೆ. ಸೊ ಈ ತರ ಗಮ್ ಟೇಪ್ ಅನ್ನ ನಾವು ಯಾವಾಗ ನೋಡಿ ಈ ತರ ಮಾಡಿದ್ರೆ ಬರೋದೇ ಇಲ್ಲ. ಬೇಗ ನಮಗೆ ಕೆಲಸ ಟೈಮಿಗೆ ಬೇಗ ಸಿಗೋದೇ ಇಲ್ಲ. ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಇದನ್ನ ಯಾವ ತರ ನಾವು ಬೇಗ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೋಡಿ ನಿಮ್ ಎಲ್ಲರ ಮನೆಯಲ್ಲೂ ಕೂಡ ಈ ತರ ಬರ್ಡ್ಸ್ ಇದ್ದೇ ಇರುತ್ತೆ. ಈ ಒಂದು ಬರ್ಡ್ಸ್ ಅನ್ನ ಸೊ ನಾನು ಸ್ವಲ್ಪ ಅರ್ಧ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಸೊ ನೋಡಿ ನಾನು ಇವಾಗ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಟೈಮು ಕೂಡ ವೇಸ್ಟ್ ಆಗ್ತಾ ಇದೆ, ಎಲ್ಲಿದೆ ಅಂತ ಸಿಗ್ತಾನೆ ಇಲ್ಲ ಅದು. ನೋಡಿ ಕೊನೆಗೆ ಈ ತರ ನಾವು ತಗೊಂಡು ಇದು ಎಲ್ಲಿ ಇರುತ್ತೆ ಓಕೆ, ಈ ಪಾರ್ಟ್ಸ್ ಎಲ್ಲಿರುತ್ತೋ ಅಲ್ಲಿಗೆ ಈ ತರ ಒಂದು ಕಡ್ಡಿನೇ ಇಟ್ಬಿಡ್ಬೇಕು. ಇಡೋದ್ರಿಂದ ಹಿಟ್ಟಿ ಸೊ ಈ ತರ ಮಾಡೋದ್ರಿಂದ ನಾವೆಲ್ಲಾದ್ರೂ ಈ ತರ ಇಟ್ಟಾಗ ನಮಗೆ ಅರ್ಜೆಂಟಾಗಿ ಬೇಕು ಅಂದಾಗ, ಎಲ್ಲಾದ್ರೂ ಈ ತರ ಇಟ್ಟಾಗ ಅರ್ಜೆಂಟಿಗೆ ಬೇಕು ಅಂದಾಗ ಬೇಗ ನಾವು ತಗೊಂಡು ಸೊ ಈ ತರ ಯೂಸ್ ಮಾಡ್ಕೋಬಹುದು. ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಾನು ಇದೇ ತರ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಟಿಪ್ಸ್ಗಳನ್ನ. ನೆಕ್ಸ್ಟ್ ವಿಡಿಯೋ ಸೊ ಓಕೆ, ನೆಕ್ಸ್ಟ್ ಟಿಪ್ಸ್ ಯಾವುದು ಅಂತ ಹೇಳಿದ್ರೆ ಓಕೆ, ನಾವು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನೋಡಿ ಈ ತರ ಒಂದು ಬಾಕ್ಸ್ ಯಾರೆಲ್ಲ ನೋಡಿದ್ದೀರಾ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ. ಸೊ ಈ ತರ ಒಂದು ಬಾಕ್ಸ್ ಸಿಗತ್ತೆ. ಇದಕ್ಕೆ ಬಂದ್ಬಿಟ್ಟು ಇಷ್ಟು ಕಾಸ್ಟ್ ಅಂತ ಇರುತ್ತೆ, ನೀವು ತಗೊಳ್ಬೋದು. ನೋಡಿ ಈ ತರ ಹಾಕೋಬೇಕು. ಓಕೆ, ಈ ತರ ಹಾಕೊಂಡು ನಾವು ಈರುಳ್ಳಿನ ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ ಕಟ್ ಮಾಡೋದಿಕ್ಕೆ. ಯಾವ ತರ ಕಟ್ ಮಾಡೋದಿಕ್ಕೆ ತುಂಬಾ ಕಣ್ಣು ಉರಿತಾ ಇರುತ್ತೆ, ತುಂಬಾ ಟೈಮ್ ಕೂಡ ವೇಸ್ಟ್ ಆಗತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ನಾನು ಈರುಳ್ಳಿನ ಈ ತರ ನೀಟಾಗಿ ಬಿಡಿಸ್ಕೊಳ್ತೀನಿ. ಓಕೆನಾ? ನೀಟಾಗಿ ಬಿಡಿಸ್ಕೊಂಡು ಬಂದು ಸೊ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಈರುಳ್ಳಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ ನೋಡ್ತಾ ಇರ್ಬೋದು ನಾನೀಗ ಈ ಒಂದು ಈರುಳ್ಳಿನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಜಸ್ಟ್ ಏನಿಲ್ಲ, ನಾನು ಇದನ್ನ ಎರಡು ಭಾಗವಾಗಾದ್ರೂ ಮಾಡ್ಕೋಬಹುದು ಅಥವಾ ಸೊ ನಾವು 4 ಭಾಗ ಆದ್ರೂ ಮಾಡ್ಕೋಬಹುದು. ಈ ತರ ದೊಡ್ಡದಾಗಿ ಹೆಚ್ಕೊಂಡು ಜಸ್ಟ್ ಈ ತರ ಹಾಕೊಳ್ತೀನಿ ಅಷ್ಟೇ. ಓಕೆ, ಜಸ್ಟ್ ಈ ತರ ಹಾಕೊಳ್ತೀನಿ. ಈ ಬ್ಲೇಡ್ ಇರುತ್ತೆ ಅಲ್ವಾ, ಸೊ ನೋಡ್ತಾ ಇರ್ಬೋದು ಇದು ಮೇಲೆ ದೊಡ್ಡದು ಮೇಲ್ ಬರಬೇಕು, ಸಣ್ಣದ ಕೆಳಗೆ ಹೋಗ್ಬೇಕು. ಓಕೆ, ಈ ತರ ಹಾಕೊಂಡು ಸೊ ನಾನು ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಇರುತ್ತೆ. ಓಕೆ, ಈ ತರ ಹಿಂಗ್ ಮಾಡಿದ್ರೆ ಮೇಲ್ ಹೋಗುತ್ತೆ, ಅಪ್ ಆಗುತ್ತೆ. ಸೊ ಹಿಂಗ್ ಮಾಡಿಬಿಟ್ಟು ಇಲ್ಲಿಗೆ ಮಾಡಿದ್ರೆ ಸೊ ಅದು ಹಾಗೆ ಕೂರತ್ತೆ. ಹಿಂಗ್ ತೆಗೆದ್ರೆ ಮೇಲ್ ಹೋಗುತ್ತೆ. ಸೊ ಈ ತರ ಇಟ್ಕೊಂಡು ನೋಡಿ ನಾವು ಎಷ್ಟು ಸಣ್ಣಕ್ಕೆ ಬೇಕಾದ್ರೂ ಹೆಚ್ಕೊಬಹುದು. ನಮ್ಗೆ ಎಷ್ಟು ಸಣ್ಣಕ್ಕೆ ಬೇಕು ಅಂತ ಹೇಳಿದ್ರು ಕೂಡ ಈ ತರ ಮಾಡ್ಕೊಂಡು ಹಿಂಗೆ ಹೆಚ್ಕೊಂಡು ಹೋದ್ರೆ ಮುಗೀತು. ಎಷ್ಟು ಫಾಸ್ಟ್ ಆಗಿ ಆಗತ್ತೆ ಅಂತ ಹೇಳಿ. ನೋಡಿ ಈ ತರ ಇರುತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗಿ ತುಂಬಾ ಚಿಕ್ಕದಾಗಿದೆ ಅಂತ ಹೇಳಿ. ಸೊ ಓಕೆ, ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ಹೆಚ್ಚಿದೀವಿ. ಹಾಗೆ ಕಣ್ಣಾಗ ನೀರು ಕೂಡ ಬರೋದಿಲ್ಲ. ಸೊ ಈ ತರ ಯೂಸ್ ಅನ್ಸಿದ್ರೆ ಈ ತರದೊಂದು ತಗೊಳ್ಳಿ. ಓಕೆನಾ? ಬಟ್ ಇದು ಯಾಕೆ ತೋರಿಸ್ತಾ ಇದೀನಿ ಇದು ಮಿಷಿನ್ ಬಗ್ಗೆ ಅಂತ ಹೇಳಿದ್ರೆ, ಸೊ ಕೆಲವೊಂದಿಷ್ಟು ಮೆಂಬರ್ಸ್ಗೆ ಸೊ ಗೊತ್ತಿರಲ್ಲ ಈ ತರ ಒಂದು ಮಿಷಿನ್ ಇರುತ್ತೆ, ಈ ತರದ ಇನ್ಕ್ಲೂಡೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಈರುಳ್ಳಿನ ಎಷ್ಟು ಫಾಸ್ಟ್ ಆಗಿ ಹೆಚ್ಬೋದು ಅಂತ ಹೇಳಿ. ಇದೊಂದು ಟ್ರಿಕ್ಸ್. ಓಕೆನಾ? ತುಂಬಾ ಸ್ಪೀಡ್ ಆಗಿ ಹೆಚ್ಬೋದು. ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಪ್ಲೀಸ್ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಸೊ ಎಲ್ಲ ಮನೆಯಲ್ಲೂ ಕೂಡ ಈ ತರ ಒಂದು ಕನ್ನಡಿ ಇದ್ದೇ ಇರುತ್ತೆ. ಸೊ ಇದು ತುಂಬಾ ಗಲೀಜಾಗುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪ ಅಲ್ಲಲ್ಲಿ ವೈಟ್ ಹಾಕಿದೆ. ಇದನ್ನ ಯಾವ ತರ ನಾವು ಕ್ಲೀನ್ ಮಾಡ್ಕೋಬೇಕು, ಯಾವ ತರ ಚೆನ್ನಾಗಿ ಕಾಣಬೇಕು ಅನ್ನೋ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ನಾನು ಸ್ವಲ್ಪ ಪೌಡರ್ನ ಸ್ವಲ್ಪ ಹಾಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವಲ್ಪ ಹಾಕೊಳ್ತೀನಿ. ನೋಡಿ ಹಾಕೊಂಡ್ಬಿಟ್ಟು ಒಂದು ಪೇಪರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಓಕೆನಾ? ಎಲ್ಲ ಮನೆಯಲ್ಲೂ ಈ ತರ ವೇಸ್ಟ್ ಆಗಿರುವಂತಹ ಒಂದು ನ್ಯೂಸ್ ಪೇಪರ್ ಇದ್ದೇ ಇರುತ್ತೆ. ಓಕೆನಾ? ಈ ತರ ನ್ಯೂಸ್ ಪೇಪರ್ನ ನೀಟಾಗಿ ಮಡ್ಸ್ಕೊಂಡು ಈ ತರ ಒರೆಸ್ತಾ ಹೋಗ್ಬೇಕು. ಓಕೆ, ಈ ತರ ಒರೆಸ್ಕೋಬೇಕು. ಈ ತರ ಒರೆಸೋದ್ರಿಂದ ನಮ್ದು ಎಲ್ಲೇ ಕೂಡ ಇದ್ರೂ ಕೂಡ ಸೊ ಕ್ಲೀನ್ ಆಗುತ್ತೆ.
ಆಮೇಲೆ ನೆಕ್ಸ್ಟ್ ಗಲೀಜ್ ಎಲ್ಲ ಕಾಣಲ್ಲ, ತುಂಬ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಬೇಕಿದ್ರೆ ನೀವು ಒಂದು ಟೈಮ್ ಓಕೆ ಬರೀ ಇದೆ ಕರಡಿ ಗ್ಲಾಸ್ ಅಲ್ಲ, ನಮ್ಮ ಮನೆ ಕಿಟಕಿಗೆಲ್ಲ ಹಾಕಿರ್ತೀವಿ ಗ್ಲಾಸ್ ಓಕೆನಾ, ಅಲ್ಲೆಲ್ಲ ಕೂಡ ನೀವು ಈ ಥರ ಪೌಡರ್ನ ಹಾಕಿಬಿಟ್ಟು ಒಂದು ಪೇಪರ್ ತಗೊಂಡು ಈ ಥರ ಮಾಡಿದ್ರೆ ಸಾಕು, ನೀಟಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಓಕೆ ಯಾರಿಗೆ ಈ ಥರ ಒಂದು ಮಾಡಿ ಓಕೆ ನಿಮಗೆ ರಿಯಲಿ ಅನ್ಸಿದ್ರೆ ಸೊ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಓಕೆ ನೋಡ್ತಾ ಇರ್ಬೋದು ಅವಾಗ ಈಗ ತೋರಿಸಿದ ಕನ್ನಡಿಗೂ ಇವಾಗ ಅದು ಯಾವ ಥರ ಶೋ ಆಗ್ತಾ ಇದೆ ಅಂತ ನೋಡಿ, ಎಷ್ಟು ನೀಟಾಗಿ ಆಗುತ್ತೆ. ಈ ಥರ ಒಂದು ನಮ್ಮ ಮನೆಯಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಬಟ್ ನಾವು ಯೂಸ್ ಮಾಡ್ಕೊಂಡಿರಲ್ಲ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನೀವು, ನಾನು ಈ ಥರ ಒಂದು ಡಬಲ್ ಟೇಪ್ ತಗೊಂಡಿದ್ದೀನಿ ಓಕೆನಾ. ಈ ಡಬಲ್ ಟೇಪನ್ನು ಮತ್ತೆ ಟೇಪನ್ನು ನಾನು ತೆಗೆಯೋದಿಲ್ಲ, ಈ ಸೂಜಿಗಳನ್ನು ಸೊ ನಾನು ಡಬಲ್ ಟೇಪ್ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತೀವಿ. ಈ ಥರ ಮೆತ್ತಿಸ್ಬಿಟ್ರೆ ಈ ಡಬಲ್ ಟೇಪಿಗೆ ಹಿಂಗೆ ಅಂಟಿಸಿದ್ರೆ ಸೊ ಅದೆಲ್ಲೂ ಕೂಡ ವೇಸ್ಟ್ ಆಗಲ್ಲ, ನಮಗೆ ಶೋ ಆಗುತ್ತೆ. ಹಾಗೆ ನಾವು ಈ ಥರ ಎಲ್ಲಾದರೂ ಗಾಡಿಗಾರು ಹಾಕೋಬೋದು. ಸೊ ತುಂಬ ಚೆನ್ನಾಗಿ ಎಲ್ಲಾದ್ರೂ ಕೂಡ ಈ ಥರ ಅಂಟಿಸ್ಕೊಂಡ್ರೆ ಸೊ ನಮಗೆ ಶೋ ಆಗುತ್ತೆ ಎಲ್ಲಿ ಇಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಾ ಇಲ್ವಾ ಅನ್ಸುತ್ತೆ ನಿಮಗೆ, ಕೆಳಗಡೆ ಹಾಕ್ತೀನಿ ಓಕೆ. ಈ ಥರ ಗಾಡಿಗಾದರೂ ಎಲ್ಲರೂ ಅಂಟಿಸ್ಕೋಬೋದು. ಬಟ್ ನಾವು ಈ ಥರ ಗಾಡಿಗೆ ಏನಾದರೂ ಹಾಕಿದ್ರೆ ಸೊ ಮಕ್ಕಳು ಮುಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಟಿಪ್ಸ್ ಓಕೆ. ಸೊ ಬಂದ್ಬಿಟ್ಟು ನಿಮ್ಮ ನಾವು ತಂಬ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಕೇಳ್ತಾ ಇದ್ದೀನಿ, ಸೊ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ. ನೋಡಿ ಈ ಪೆನ್ನು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಂದ್ಬಿಟ್ಟು ರಿಫಿಲ್ ತೆಗ್ದಿದ್ದೀನಿ ಓಕೆನಾ. ಸೊ ರಿಫಿಲ್ಲನ್ನು ತೆಗ್ದಿದ್ದೀನಿ, ಲೆಡ್ ಇರುತ್ತೆ, ಆ ಲೆಡ್ ಅಂತೀವಿ ಅಥವಾ ರಿಫಿಲ್ ಅಂತೀವಿ. ಸೊ ಅದನ್ನು ತೆಗೆದ್ಬಿಟ್ಟು ಸುಮಾರು ಈ ಥರ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಸೂಜಿಗಳು, ವೇಸ್ಟ್ ಅಲ್ಲ ಸುಮಾರು ಸೂಜಿಗಳಿರುತ್ತೆ, ಎಂಬ್ರಾಯ್ಡರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನೀಡಲ್ಸು ಸೈಜ್ ಮುಖಾಂತರ ನಾವು ಇಟ್ಕೊಂಡಿರ್ತೀವಿ. ಸೊ ಇವನ್ನೆಲ್ಲ ಇಡೋದಕ್ಕೆ ಕಷ್ಟ ಅಂದಾಗ ನೋಡಿ ನೀವು ಈ ಥರ ಒಂದು ಪೆನ್ ಕ್ಯಾಪನ್ನ ತಗೊಂಡ್ಬಿಟ್ಟು ಸೊ ಹಿಂಗೆ ಹಾಕ್ಬೋದು ಓಕೆ. ಒಂದೊಂದನೇ ಹಾಕ್ಕೊಂಡು ಈ ಥರ ಸ್ಟೋರ್ ಮಾಡಿ ಇಡ್ಬೋದು ಓಕೆನಾ. ನೋಡಿ ನನ್ನ ಹತ್ರ ಸುಮಾರು ಸೂಜಿ ಇದೆ, ಬಟ್ ಇದನ್ನ ಡಬಲ್ ಟೇಪ್ ಗಮ್ಮಿಗೆ ಹಾಕ್ಬಿಟ್ಟು ಅಲ್ಲಿ ಇಟ್ಟರೆ ಸೊ ಮಕ್ಕಳೆಲ್ಲ ಮುಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೋ ಆಗ್ತಾ ಇದೆ ಅಂತ ಹೇಳಿ ಅಲ್ವಾ. ಹಾಗೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಕ್ಯಾಪ್ ಇರಲೇಬೇಕು, ಇಲ್ಲ ಅಂದರೆ ಸೊ ಉದ್ರೋಗುತ್ತೆ. ನೋಡಿ ಇವಾಗ ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಇಟ್ಕೋಬೋದು, ಸೊ ಎಲ್ಲಿ ಬೇಕಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ತುಂಬ ಇಷ್ಟ ಆಯಿತು ನನ್ನ ಒಂದು ಎಲ್ಲ ಟ್ರಿಕ್ಸ್ಗಳು ಓಕೆ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ಒಂದು ವಿಡಿಯೋಗಾಗಿ ವಾಚ್ ಆ್ಯಂಡ್ ವೇಟ್ ಓಕೆ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ, ತುಂಬ ಯೂಸ್ಫುಲ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.